ದೇವರಾಜರ ಸ್ಟ್ರಕ್ಚರ್ ಇವತ್ತು 22 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು. SBI ಬ್ಯಾಂಕ್, ಅಂಬೇಡ್ಕರ್ ನಿಗಮದಲ್ಲಿ 4 ಕೋಟಿ, ಕೆನರಾ ಬ್ಯಾಂಕ್ ಕಲ್ಕೆರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿಯವರು. ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅಲ್ಲಿ 47 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ SBI ಬ್ಯಾಂಕ್ 10 ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು. KIDB ಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಾಗಿದ್ದು. ಅವ್ರು ತಾಕತ್ತಿದ್ರೆ ಇದನ್ನು CBI ಕೇಳಿ, ಇದನ್ನು CBI ಕೊಡೋದ, ಇದನ್ನು CBI ಕೊಡ ಕೇಳಿ ಅವ್ರ. ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳಕ್ಕಿರ ಸುಮ್ಮನೇನಿಲ್ಲ. ಕೋವಿಡ್ ಅಲ್ಲಿ ಕಳ್ತನ ಮಾಡಿದವ್ರು ನೀವು. ಸಾವಿರಾರು ಜನರ ಜೀವ. ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಮಳೆಗಾಲದಲ್ಲಿ ಪ್ರದೀಪ್ ಕೂತ್ಕೊಳ್ಳಿ, ಇವತ್ತು ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಮಳೆಗಾಲ ಮಳೆ ಕೂತ್ಕೊಳ್ಳಿ, ನೀವು ಇವತ್ತು ಕರಾವಳಿ ಪ್ರದೇಶ ಕೂತ್ಕೊಳ್ಳಿ, ಅವರೇ ಮಲೆನಾಡಿನ ಪ್ರದೇಶ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಅಲ್ಲಿ ಮಾತಾಡ್ತಿದ್ದಾರೆ, ಕೂತ್ಕೊಳ್ಬೇಡಿ. ಸಾಕಷ್ಟು ಮಳೆ ಆಗಿ ಸಾರ್ವಜನಿಕರಿಗೆ ತೊಂದರೆ ಪ್ರದೀಪ್ ಕೂತ್ಕೊಳ್ಳಿ, ಸಾರ್ವಜನಿಕರಿಗೆ ಇವತ್ತು ತೊಂದರೆ ಆಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಪ್ರದೀಪೇಶ್ವರ್ ಬಿಜೆಪಿ ಪ್ರದೀಪ್ ಕೂತ್ಕೊಳ್ಳಿ. ಅನ್ನಗತ್ತೆ ಶರತ್ ಬಚ್ಚೇಗೌಡ ಮಾತಾಡ್ತಾರೆ. ಇವತ್ತು ಪ್ರದೀಪ್ ಈಶ್ವರ್ ನಿನ್ಗೆ ಏನಾಗಿದೆ? ಈಗ ಕೈಯಲ್ಲಿ ಕಬ್ಬಿನ ಕೊಡಿ, ಒಂದು ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಪ್ರದೀಪ್ ಕೂತ್ಕೊಳ್ಳಿ, ಅಲ್ಲಿ ಶರತ್ ಮಾತಾಡ್ತಿದ್ದಾರೆ. ಕೂತ್ಕೊಳ್ಳಿ ಒಮ್ಮೆ ನೀವು. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಶರತ್ ಬಚ್ಚೇಗೌಡ ಮಳೆಗಳ ಬಗ್ಗೆ ಮಾತಾಡ್ತಾರೆ, ನೀವು ಬೇರೆ ವಿಚಾರ ಮಾತಾಡ್ತೀರಿ. ಸನ್ಮಾನ್ಯ ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಅವ್ರು ಏನ್ ಮಾತಾಡ್ತೀರಿ ನೀವು? ಏನಾಗಿದೆ ನಿಮ್ಗೆ? ಕೂತ್ಕೊಳ್ಳಿ ಪ್ರದೀಪ್ ಈಶ್ವರ್, ಏನ್ ಮಾತಾಡ್ತೀರಿ? ಸನ್ಮಾನ್ಯ ಏನಿದು?